ಈಗ ಮುನ್ನಡೆಗಳಲ್ಲಿ ಮತಗಳ ಅಂತರವು ಏರಿಳಿತ ಆಗ್ತಾ ಇರುವಂತದ್ದು. ಈಗ ಇಷ್ಟೊತ್ತು 15,000 ಮತಗಳ ಮುನ್ನಡೆಯಲ್ಲಿದ್ದಂತಹ ರಾಘವೇಂದ್ರ ಅವರು ಈಗ 11,283 ಮತಗಳಿಂದ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ. ಅದೇ ರೀತಿ ಕಾಂಗ್ರೆಸ್ನ ಗೀತಾ ಶಿವರಾಜ್ ಕುಮಾರ್ ಅವ್ರಿಗೂ ಸಹ ಹಿನ್ನಡೆ ಆಗ್ತಾ ಇರುವಂತದ್ದು. 11,000ಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ BY ರಾಘವೇಂದ್ರ ಅವರು ಮುನ್ನಡೆಯನ್ನ ಸಾಧಿಸ್ತಾ ಇರುವಂತದ್ದು. ಗೀತಾ ಶಿವರಾಜ್ ಕುಮಾರ್ ಅವರಿಗೆ 11,283 ಮತಗಳಿಂದ ಹಿನ್ನಡೆ ಆಗಿರುವಂಥದ್ದು. ಈಗ 15,000ಗಳ ಮತಗಳಲ್ಲಿ ಮುನ್ನಡೆ ಇದ್ದಂತಹ ರಾಘವೇಂದ್ರ ಅವರು 11,283 ಮತಗಳ ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ಅದೇ ರೀತಿ ಮಂಡ್ಯದಲ್ಲಿ HDK ಮುನ್ನಡೆಯನ್ನು ಪಡ್ಕೊಂಡಿರುವಂಥದ್ದು. ಬೀದರ್ನಲ್ಲಿ ಸಾಗರ್ ಖಂಡ್ರೆ ಅವರು ಸಹ ಮುನ್ನಡೆ. ಮೈಸೂರಿನಲ್ಲಿ ಯದುವೀರ್ ಅವರು ಕೂಡ ಆರಂಭಿಕ ಮುನ್ನಡೆಯನ್ನು ಪಡ್ಕೊಂಡಿದ್ರು. ಈಗ ಅದೇ ರೀತಿಯ ಮುನ್ನಡೆಯಲ್ಲಿ ಮುಂದುವರಿಯುವಂಥದ್ದು. ತುಮಕೂರಿನಲ್ಲೂ ಸಹ ಬಿಜೆಪಿಯ ವಿ ಸೋಮಣ್ಣ ಅವ್ರಿಗೂ ಸಹ ಮುನ್ನಡೆ. 1,150 ಮತಗಳ ಅಂತರದಿಂದ ಸೋಮಣ್ಣ ಬಿಜೆಪಿಯ ಅಭ್ಯರ್ಥಿ ಸೋಮಣ್ಣ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. ಕಾಂಗ್ರೆಸ್ನ ಮೊದಲ ಹನುಮಗೌಡ ಅವ್ರಿಗೂ ಸಹ ಹಿನ್ನಡೆ ಆಗ್ತಾ ಇರುವಂಥದ್ದು. ಇನ್ನು ಬೆಳಗಾವಿಯಲ್ಲಿ ನೋಡೋದಾದ್ರೆ ಕುಂದಾನಗರಿ ಬೆಳಗಾವಿಯಲ್ಲೂ ಸಹ ಬಿಜೆಪಿ ಮುನ್ನಡೆಯನ್ನು ಸಾಧಿಸ್ತಾ ಇರುವಂಥದ್ದು. ದಕ್ಷಿಣ ಭಾರತದಲ್ಲಿ NDA 50, ಇಂಡಿಯಾ 66, ಅದರ್ಸ್ 5 ವಿಭಾಗಗಳಲ್ಲಿ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ತುಮಕೂರಿನಲ್ಲಿ ಬಿಜೆಪಿಯ ವಿ ಸೋಮಣ್ಣ ಅವ್ರಿಗೂ ಸಹ ಮುನ್ನಡೆ ಇರುವಂಥದ್ದು. ಪಶ್ಚಿಮ ಬಂಗಾಳದಲ್ಲಿ TMC 13 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಈ ರೀತಿಯಾಗಿದ್ರೆ ರಾಯಚೂರಿನಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಹಾಗೆ 1,147 ಮತಗಳಿಂದ ಕುಮಾರ್ ನಾಯ್ಕ್ ಅನ್ನುವಂತಹ ಅಭ್ಯರ್ಥಿ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿ ಕುಮಾರ್ ನಾಯ್ಕ್ ಅವರು ರಾಯಚೂರಿನಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಸದ್ಯದ ಟ್ರೆಂಡ್ 290, 196 ಇರುವಂತದ್ದು. ಬಿಜೆಪಿ 290, ಕಾಂಗ್ರೆಸ್ 196 ಸದ್ಯದ ಟ್ರೆಂಡ್ ಅನ್ನ ಕ್ರಿಯೇಟ್ ಮಾಡಿರುವಂತದ್ದು. INDA 196, NDA 290, ಅದರ್ಸ್ 22. 23,000 ಅಧಿಕ ಮತಗಳಲ್ಲಿ 23,000ಕ್ಕಿಂತ ಹೆಚ್ಚು ಮತಗಳಲ್ಲಿ ಮಂಡ್ಯದಲ್ಲಿ HDK ಮುನ್ನಡೆಯನ್ನು ಸಾಧಿಸಿರುವಂಥದ್ದು. 23,998 ಮತಗಳಿಂದ ಕುಮಾರಸ್ವಾಮಿ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರುಗೆ ಹಿನ್ನಡೆ ಆಗ್ತಾ ಇದೆ. 23,998 ಮತಗಳಿಂದ ಕುಮಾರಸ್ವಾಮಿ ಮುನ್ನಡೆಯನ್ನು ಸಾಧಿಸ್ತಾ ಇರುವಂಥದ್ದು. ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರುಗೆ ಹಿನ್ನಡೆ ಆಗ್ತಾ ಇರುವಂಥದ್ದು. ಮೈಸೂರಿನಲ್ಲಿ ಬಿಜೆಪಿ ಅಭ್ಯರ್ಥಿ ಯದುವೀರ್ ತಮ್ಮ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. 7,008 ಮತಗಳಿಂದ ಯದುವೀರ್ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಕಾಂಗ್ರೆಸ್ನ ಲಕ್ಷ್ಮಣ್ಗೆ ಹಿನ್ನಡೆ ಆಗ್ತಾ ಇರುವಂಥದ್ದು. ಈಗ ಸದ್ಯ 890 ಕ್ಷೇತ್ರಗಳಲ್ಲಿ NDA ಮುನ್ನಡೆಯನ್ನ ಸಾಧಿಸ್ತಾ ಇದ್ರೆ, 190 ಕ್ಷೇತ್ರಗಳಲ್ಲಿ INDA ಮುನ್ನಡೆಯನ್ನ ಸಾಧಿಸ್ತಾ ಇದೆ.